ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಂದರೆ ಇವತ್ತು ನಾನು ತುಂಬಾ ಬೋರ್ ಆಗ್ತಾಯಿತ್ತು. ಹೇಳಬೇಕು ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು. ಮನೇಲಿ ಕೂತು ಎಷ್ಟು ಅಂತ ಮನೇಲಿರೋದು ಅನ್ನಿಸ್ತಾ ಇತ್ತು. ಆಮೇಲೆ ಹಂಗೆ ನಮ್ಮ ಅತ್ತೆ ತೋಟದ ಹತ್ರ ಹೋಗಿದ್ರು ಅಂತ ಅಲ್ಲಿಗೆ ಹೋದೆ. ಹಂಗೆ ಕಾಡೊಳಗೆ ಇಳಿದ್ಬಿಟ್ಟೆ. ನನಗೇನೆಂದರೆ ನನಗೆ ಯಾವಾಗಾದರೂ ಬೇಜಾರಾಯಿತು ಅಂದರೆ ನಾನು ಹೂವಿನ ಗಿಡಗಳ ಮಧ್ಯೆ ಕುತ್ಕೊತೀನಿ, ಅವನ್ನ ನೋಡ್ತೀನಿ, ಏನಾದರೂ ಕೆದಕ್ತಾ ಇರ್ತೀನಿ ಹೂವಿನ ಗಿಡದ ಬುಡನಾದ್ರೂ. ಹಂಗೆ ಇವತ್ತು ನಾನು ಕಾಡೊಳಗೆ ಹೊರಟೋಗ್ಬಿಟ್ಟೆ. ಅಲ್ಲೇ ಓಡಾಡ್ತಾ ಒಂದು ಫ್ರೆಶ್ನೆಸ್ಸು ಬೇಕು ಅಂದರೆ ನಾವು ಗ್ರೀನರಿಗೆ ಹೋಗಬೇಕು. ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಹದ ಕೊಡುತ್ತೆ ಗೊತ್ತಾ. ನನಗೊಂದು ಆಸೆ ಇದೆ. ಏನು ಗೊತ್ತಾ, ತುಂಬಾ ಕಾಡು ಸುತ್ತಬೇಕು, ಕಾಡೊಳಗೆ ಹೋಗಬೇಕು, ಏನಿದೆ ನೋಡಬೇಕು. ಅಂದರೆ ಪ್ರಾಣಿ ಗಿಣಿ ಅಂದರೆ ನನಗೆ ಭಯ ಆಗುತ್ತೆ. ಆದರೂ ಒಂಥರ ನನಗೆ ಗ್ರೀನರಿ, ಗಿಡಗಳು, ಹೊಸದನ್ನ ನೋಡಬೇಕು, ಬೆಟ್ಟ ಗುಡ್ಡ ಸುತ್ತಬೇಕು, ನನಗೆ ಮನಸ್ಸಿಗೆ ಸಮಾಧಾನ ಆಗೋವಷ್ಟು ಸುತ್ತಬೇಕು ಅನ್ನೋ ಆಸೆ ನನಗೆ. ಆದರೆ ನಾನು ಇವಾಗಿರೋ ಲೈಫ್ ಸ್ಟೈಲಲ್ಲಿ, ಇವಾಗಿರೋ ಪರಿಸ್ಥಿತಿಗಳಲ್ಲಿ ನಿಜವಾಗ್ಲೂ ನಾನು ಆ ಆಸೆಗಳನ್ನ ನೆರವೇರಿಸ್ಕೊತೀನಿ ಅಂತ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದಿನ ನಾನು ಆ ಆಸೆಗಳನ್ನ ನೆರವೇರಿಸ್ಕೊಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಹಂಗೆ ಇವತ್ತು ನಾನು ನಮ್ಮ ತೋಟದ ಪಕ್ಕ ಇರೋವಂಥ ಕಾಡೊಳಗೆ ನುಗ್ಗಿಬಿಟ್ಟೆ. ಅಲ್ಲಿ ಚಿಕ್ಕದು ಏನೇ ಇದ್ದರೂ ನನಗೆ ಖುಷಿ ಕೊಡುತ್ತೆ. ನಾನು ಚಿಕ್ಕ ಹೂವಿನ ಗಿಡಗಳ್ನೂ ಕೂಡ ಗಮನಿಸ್ತೀನಿ. ಅದೇನೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಬೇಗ ಹೊಸದ್ದು ಗಿಡಗಳು ಬೀಳ್ತವೆ. ಅಂದರೆ ನಾರ್ಮಲಾಗಿ ಎಲ್ಲರ ಕಣ್ಣಿಗೂ ಬೀಳ್ತವೆ ಅನಿಸುತ್ತೆ, ಆದರೆ ನನಗೆ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಒಂದು ಚಿಕ್ಕ ಚಿಟ್ಟೆ ಹಾರಾಡ್ತಾಯಿದ್ರು ನನಗೆ ಅದನ್ನು ನೋಡಬೇಕು ಅನಿಸುತ್ತೆ. ಚಿಕ್ಕ ಹೂವುಗಳಿರ್ತವೆ ಗೊತ್ತಾ, ನೆಲದಲ್ಲೆಲ್ಲ ಬಿಟ್ಟಿರ್ತವೆ. ನನಗೆ ಅವನ್ನೆಲ್ಲ ನೋಡಬೇಕು, ಕೆದಕಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ. ಅಷ್ಟೆಲ್ಲ ನಾನು ತಿಳ್ಕೊಂಡಿಲ್ಲ. ಆದರೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಪರಿಸರದಲ್ಲಿ ಇರಬೇಕು, ಬೆಟ್ಟ ಗುಡ್ಡಗಳ ಮಧ್ಯೆ ಇರಬೇಕು. ನಾನು ನಿಜವಾಗ್ಲೂ ಏನಂದರೆ ನನಗೆ ಹೇಳೋಕ್ಕೆ ಬರಲ್ಲ, ನನಗೆ ಅಷ್ಟು ಇಷ್ಟ ಆಗುತ್ತೆ, ಎಲ್ಲದೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಸಂಜೆಗೆ ಹೇಳ್ತಾನೆ ಇರ್ತೀನಿ, ಏನಂದರೆ ನಮ್ಮ ಊರಿಂದ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅಲ್ಲಿ ಬೆಟ್ಟ ಕಾಣಿಸುತ್ತೆ. ಸಂಜೆ ಆ ಬೆಟ್ಟದ ಮೇಲೆ ಮನೆ ಕಟ್ಬಿಡೋಣ, ನಾವು ಅಲ್ಲೇ ಇರೋಣ, ನಮಗೇನು ಬೇಕೋ ಅಲ್ಲೇ ಬೆಳ್ಕೊಳ್ಳೋಣ ಅಂತ. ಅಂದರೆ ಅದು ಆಗದೆ ಇರೋ ಮಾತು, ಆದರೆ ನನಗೆ ಆ ಥರ ಬದುಕಬೇಕು ಅಂತ ತುಂಬಾ ಇಷ್ಟ. ನನಗೆ ಅದು ಏನೋ ನನಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ ನನಗೆ ಹಂಗೆ ಅನಿಸ್ತಾನೆ ಇರ್ತಿತ್ತು. ನನ್ನ ಚಿಕ್ಕ ಹುಡುಗಿನೂ ಅಷ್ಟೇ, ಎಲ್ಲಾದರೂ ಕಾಡು ಮಧ್ಯೆ ಹೋಗಿ ಮನೆ ಕಟ್ಕೊಂಡ್ಬಿಡ್ಬೇಕು, ಅಲ್ಲಿ ನಮಗೇನು ಬೇಕೋ ನಾವೇ ಬೆಳ್ಕೊಬೇಕು, ನಮಗೇನು ಇಷ್ಟ ಆಗುತ್ತೋ ಆ ಥರ ಇರ್ಬೋದು. ಅಂದರೆ ಏನೋ ನನಗೆ ಗೊತ್ತಿಲ್ಲ, ಊರೊಳಗೆ ಇರೋಕ್ಕೆ ನನಗೆ ಇಷ್ಟ. ಹಂಗಂತ ಜನಗಳು ಇಷ್ಟ ಇಲ್ಲ, ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ ಅಂತ ಇಲ್ಲ. ಆದರೆ ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಕಾಡು ಮಧ್ಯೆ ಇರಬೇಕು ಅಂತ ಇಷ್ಟ. ಅಟ್ಲೀಸ್ಟ್ ಇಲ್ಲ ಅಂದ್ರೂ ಯಾವಾಗಾದರೂ ಒಂದ್ಸಲಿ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ರೀತಿನಾದರೂ ಬದುಕಬೇಕು ಅನ್ನೋ ಆಸೆ ನನಗೆ. ಏನೋ ಗೊತ್ತಿಲ್ಲ. ಅಂದರೆ ನಿಮಗೆಲ್ಲ ಯಾವ ಥರ ಇಷ್ಟ ಇರುತ್ತೆ ನನಗಂತೂ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಯಾವಾಗಲೂ ಆ ಥರ ಆಸೆಗಳು ಓಡಾಡ್ತಾ ಇರ್ತವೆ. ನಾನು ಅಟ್ಲೀಸ್ಟು ಒಂದು ತಿಂಗ್ಳಿಗೆ ಒಂದು ಸಲನಾದರೂ ಈ ಮಾತು ಹೇಳೇ ಇರ್ತೀನಿ, ಬೆಟ್ಟದ ಮೇಲೆ ಮನೆ ಕಟ್ಬಿಡೋಣ, ಅಲ್ಲಿ ಇದ್ಬಿಡೋಣ, ಅಲ್ಲೇ ಇದ್ಬಿಡೋಣ, ಯಾವಾಗಾದರೂ ಬೇಕು ಅಂದಾಗ ಮಾತ್ರ ಕೆಳಗೆ ಬರಬೇಕು, ಹಂಗೆ ಅಂತೆಲ್ಲ ಮಾತಾಡ್ತಾ ಇರ್ತೀನಿ. ಆದರೆ ಅದೆಲ್ಲ ಸಾಧ್ಯ ಆಗದೆ ಇರೋ ಮಾತು, ಆದರೆ ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಜೀವನ. ಮತ್ತು ನಾನಿವತ್ತು ಒಂದು 3 ಕಾಮೆಂಟ್ಸಿಗೆ ರಿಪ್ಲೈ ಕೊಡಬೇಕಿತ್ತು. ಏನಂದರೆ ನಾನು ಆಲ್ರೆಡಿ ಹಂಗೇ ರಿಪ್ಲೈ ಕೊಟ್ಟಿದ್ದೆ, ಹಾಗೆ ವೀಡಿಯೋದಲ್ಲಿ ಒಂದು ಸಲ ಹೇಳೋಣ ಅಂತ. ನಾನು ಸೈಲೇಜ್ ವೀಡಿಯೋ ಹಾಕಿದ್ದೆ ಅಲ್ವಾ, ಅದರಲ್ಲಿ ಚಾಪ್ ಕಟ್ಟರ್ಗೆ ಅಮೌಂಟ್ ಎಷ್ಟು ಅಂತ ಒಬ್ಬರು ಕೇಳಿದ್ದಾರೆ. ಏನಂದರೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಬೇರೆಯವ್ರ ಶೆಡ್ಡಿಗೆ ಹೋಗಿ ನಾನು ಆ ವೀಡಿಯೋ ಮಾಡಿದ್ದೆ ಅಲ್ವಾ. ಹಂಗಾಗಿ ನೀವು ಆ ಅಂಗಡೀಲಿ ಹೋಗಿ ವಿಚಾರಿಸಿ ತೊಗೊಳ್ಳೋದು ಒಳ್ಳೆಯದು. ಅಂದರೆ ಒಂದು ಅಂಗಡೀಲಿ ಒಂದು ಥರ ಇರುತ್ತೆ ಅಲ್ವಾ. ಮತ್ತು ಇನ್ನೊಂದು ಕಮೆಂಟು, ನಾನು ಗಾರ್ಡನ್ ಟೂರ್ ವೀಡಿಯೋ ಹಾಕಿದ್ದೆ ಅಲ್ವಾ, ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾಗ, ಆ ವಿಡಿಯೋಗೆ ಅಂದರೆ ತುಂಬ ಒಳ್ಳೆ ಕಮೆಂಟೇ ಬಂದಿದೆ. ಎಲ್ಲ ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಮತ್ತು ಬಾಗಿಲು ಪಕ್ಕ ಇರುವಂಥ ಗಿಡಗಳು ಕಟ್ಟಿಂಗ್ ಮಾಡಿದಾಗ ನಮಗೆ ಕೊಡಿ ಅಂತ ಕೇಳಿದ್ದಾರೆ, ಸೆಂಡ್ ಮಾಡಿ ಪ್ಲೀಸ್ ಅಂತ. ಆದರೆ ಯಾವ ಥರ ಅದನ್ನು ನಿಮಗೆ ನಾನು ಕಳಿಸ್ಕೊಡ್ಬೇಕು ಅಂತ ಗೊತ್ತಿಲ್ಲ. ಅಂದರೆ ಕೊಡೋದಕ್ಕೇನು ನಮಗೆ ಬೇಜಾರಿಲ್ಲ, ನಾವು ಬೇರೆಯವ್ರ ಹತ್ರ ಈಸ್ಕೊಂಡು ಬಂದು ಹಾಕಿರೋದೇ. ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದೀವಿ. ಎಷ್ಟೊಂದು ಗಿಡಗಳು ಅಕ್ಕಪಕ್ಕ ಎಲ್ಲ ನಮ್ಮ ಊರಲ್ಲಿರೋದ್ರಿಂದ ನಾವು ಆ ಥರ ಶೇರಿಂಗ್ ಆ್ಯಂಡ್ ಕೇರಿಂಗ್ ಇದ್ದೇ ಇರುತ್ತೆ. ಆದರೆ ನಿಮಗೆ ನಾನು ಯಾವ ಥರ ಅದನ್ನು ಕೊಟ್ಟು ಕಳಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಹಂಗಾಗಿ ನನ್ನ ಕ್ಷಮಿಸಿ, ನಾನು ಅದನ್ನು ನಿಮಗೆ ಕಳಿಸೋದಕ್ಕೆ ಆಗ್ತಾಯಿಲ್ಲ.
ಮತ್ತು ನೀವು ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ಇನ್ನೊಬ್ಬರು ಅದೇ ವಿಡಿಯೋ ಕಮೆಂಟ್ ಮಾಡಿದ್ದಾರೆ, ಶೋ ಗಿಡಗಳು ಬರೀ ನೋಡೋದಕ್ಕಷ್ಟೇ ಚೆಂದ, ಮತ್ತು ಅದರಿಂದ ಏನು ಯೂಸ್ ಇಲ್ಲ ಅಂತ. ಇಲ್ಲ, ಯೂಸ್ ಇದೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆದರೆ ಪರವಾಗಿಲ್ಲ. ತರಕಾರಿ ಗಿಡಗಳನ್ನ ಬೆಳೆದು ತೋರಿಸಿ ಯೂಸ್ ಆದರೂ ಆಗುತ್ತೆ ಅಂತ. ಅಫ್ಕೋರ್ಸ್ ನಮ್ಮ ಮನೆಯಲ್ಲಿ ತರಕಾರಿ ಗಿಡಗಳು ಕೂಡ ಇದ್ದಾವೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬೆಳ್ಕೊಂಡಿದ್ದೀವಿ. ಮುಂಚೆ ನಮ್ಮಮ್ಮ ಕ್ಯಾರೆಟು, ಬೀಟ್ರೋಟು, ಗೆಡ್ಡೆಕೋಸು, ಬೆಂಡೆಕಾಯಿ, ಸೊಪ್ಪು ಎಲ್ಲನೂ ಬೆಳೀತಾಯಿದ್ರು. ಆದರೆ ನಮ್ಮ ಮನೆ ಇರೋದು ತೋಟದ ಪಕ್ಕ ಇರೋದ್ರಿಂದ ಹೆಗ್ಣಗಳ ಕಾಟ ಜಾಸ್ತಿ ನಮ್ಮ ಕಡೆ, ಹಂಗಾಗಿ ಅವೆಲ್ಲ ಆದಷ್ಟು ನಮಗೆ ಅಷ್ಟೊಂದು ನಮ್ಮ ಕೈಗೆ ಸಿಗಲಿಲ್ಲ. ಮತ್ತು ಸಿಗದಷ್ಟು ನಾವು ಯೂಸ್ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದೇನೆಂದರೆ ಇವಾಗಲೂ ಕೂಡ ನಾವು ಎಷ್ಟೊಂದು ತರಕಾರಿಗಳನ್ನ ಕೊಂಡ್ಕೊಳ್ಳಲ್ಲ. ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಈ ಥರ ಎಷ್ಟೊಂದು ತರಕಾರಿಗಳು, ಕುಂಬಳಕಾಯಿ, ಇವೆಲ್ಲ ನಾವು ಇವಾಗಲೂ ಕೂಡ ಸಂತೆಯಿಂದ ತೊಗೊಂಡು ಬರಲ್ಲ. ನಮ್ಮನೆ ಹತ್ರನೇ ಎಷ್ಟೊಂದು ಬೆಳೀತವೆ. ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ತೊಂಡೆಕಾಯಿ ಇವೆಲ್ಲ ನಮ್ಮನೆ ಹತ್ರನೇ ಬೆಳೀತವೆ. ಆದರೂ ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಕಾಮೆಂಟ್. ಹೇಳಬೇಕು ಅಂದರೆ ನನಗೂ ಕೂಡ ಆಸೆ ಇದೆ ಆರ್ಗ್ಯಾನಿಕ್ ಆಗಿ ನಾವು ತಿನ್ನೋ ತರಕಾರಿನ ನಾವೇ ಬೆಳೆದು ತಿನ್ನಬೇಕು ಅಂತ. ನಾನು ಮುಂದಿನ ವೀಡಿಯೋಸಲ್ಲಿ ನೀವು ನೋಡ್ಬೋದು, ನನಗೆ ಐಡಿಯಾ ಇದೆ ನಾನು ತರಕಾರಿ ಬೆಳಿಬೇಕು ಅನ್ನೋದು. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ ಮಾಡೋದಕ್ಕೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಮುಂದೆನೂ ನೋಡ್ತಾಯಿರಿ. ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಅದ್ರ ಜೊತೆ ಮರಗಳನ್ನ ಕಡಿಯೋದನ್ನ ಕಡಿಮೆ ಮಾಡಿ ಪರಿಸರ ಉಳಿಸಿ.